ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ನಮ್ಮ ಸರ್ಕಾರದವರು E85 ಫ್ಯೂಯಲನ್ನು ಲಾಂಚ್ ಮಾಡಿದ್ದಾರೆ. ಈ E85 ಫ್ಯೂಯಲ್ನಲ್ಲಿ 85% ಎಥನಾಲ್ ಇರುತ್ತೆ, ಅದಕ್ಕೆ 15% ಪೆಟ್ರೋಲನ್ನು ಬ್ಲೆಂಡ್ ಮಾಡಿರ್ತಾರೆ. ಆಯಿತಾ, ಅದೇ ಸದ್ಯಕ್ಕೆ ನಾವು ಯೂಸ್ ಮಾಡ್ತಾ ಇರುವಂಥ E20 ಫ್ಯೂಯಲ್ ಏನಿದೆ ಅದರಲ್ಲಿ ಬರೀ 20% ಮಾತ್ರ ಎಥನಾಲ್ ಇರುತ್ತೆ, ಉಳಿದ 80% ಪೆಟ್ರೋಲ್ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಈ ಒಂದು E85 ಫ್ಯೂಯಲ್ ಏನಿದೆ, ಎಥನಾಲ್ ಜಾಸ್ತಿ ಇರುವಂಥ ಫ್ಯೂಯಲ್ ನಾರ್ಮಲ್ ಪೆಟ್ರೋಲ್ಗಿಂತ 20 ರೂಪಾಯಿ ಕಡಿಮೆ ಆಗುತ್ತಂತೆ. ಡೆಲ್ಲಿಯಲ್ಲಿ ಈ ಒಂದು E85 ಫ್ಯೂಯಲ್ಲು 82 ರೂಪಾಯಿ 12 ಪೈಸೆ ಆಗುತ್ತೆ. ಅದೇ ಪೆಟ್ರೋಲ್ ಡೆಲ್ಲಿಯಲ್ಲಿ ಕಡಿಮೆ ಇರುತ್ತೆ, ಬಟ್ ನಮ್ಮ ರಾಜ್ಯದಲ್ಲಿ ಹತ್ತತ್ರ 108 109 ರೂಪಾಯಿ ರೇಂಜಿಗೆ ಬಂದು ಕೂತ್ಬಿಟ್ಟಿದೆ. ಹಂಗಂತ ಈ E85 ಫ್ಯೂಯಲ್ನ ಯಾರು ಬೇಕಾದರೂ ಹಾಕಿಸ್ಕೊಂಡು ಓಡಿಸೋದಕ್ಕೆ ಆಗೋದಿಲ್ಲ. ಆಯಿತಾ, ಈ ಒಂದು ಫ್ಯೂಯಲ್ ಸಪೋರ್ಟ್ ಆಗುವಂಥ ವೆಹಿಕಲ್ಗಳಲ್ಲಿ ಮಾತ್ರ ಇದನ್ನು ನಾವು ಯೂಸ್ ಮಾಡೋಕ್ಕಾಗುತ್ತೆ. ಅಷ್ಟೊಂದು ಜಾಸ್ತಿ ವೆಹಿಕಲ್ಗಳು ಸದ್ಯಕ್ಕೆ ಸಪೋರ್ಟ್ ಮಾಡಲ್ಲ. ಫ್ಯೂಚರ್ನಲ್ಲಿ ಇನ್ನೂ ಹೆಚ್ಚಿನ ವೆಹಿಕಲ್ಗಳು ಈ ಫ್ಯೂಯಲ್ ಸಪೋರ್ಟ್ ಆಗುವಂಥದ್ದು ಬರ್ಬೋದು. ಸದ್ಯಕ್ಕೆ ಕಾರ್ಗಳಲ್ಲಿ ಒಂದೇ ಕಾರ್ ಇರೋದು. ಆಯಿತಾ, ಮಾರುತಿ ಸುಜುಕಿದು ವ್ಯಾಗ್ನಾರ್ ಫ್ಲೆಕ್ಸ್ ಫ್ಯೂಯಲ್ ಅಂತ ವೆಹಿಕಲ್ಲು ಮೊನ್ನೆ ತಾನೇ ಲಾಂಚ್ ಮಾಡಿದ್ರು. ಸೊ ಆ ಕಾರಲ್ಲಿ ನೀವು ಈ ಫ್ಯೂಯಲ್ನ ಯೂಸ್ ಮಾಡ್ಬೋದು. ಮತ್ತು ಸದ್ಯಕ್ಕೆ ಈ ಫ್ಯೂಯಲ್ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಅವೈಲಬಲ್ ಇರಲ್ಲ. ಇನ್ನು ಕೆಲವು ದಿನಗಳಲ್ಲಿ ಬೆಂಗಳೂರು, ಡೆಲ್ಲಿ ಅಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಒಂದು 50ರಿಂದ 100 ಪೆಟ್ರೋಲ್ ಬಂಕ್ಗಳಲ್ಲಿ ಮಾತ್ರ ಅವೈಲಬಲ್ ಇರುತ್ತೆ. ಮತ್ತು ಈ ವರ್ಷದ ಕೊನೆಯಷ್ಟರಲ್ಲಿ ಒಂದು 500 ಪೆಟ್ರೋಲ್ ಬಂಕ್ಗಳಲ್ಲಿ ಇದು ಅವೈಲಬಲ್ ಆಗುತ್ತಂತೆ. ಮತ್ತು ಮುಂದಿನ ವರ್ಷ ಕೊನೆಯಷ್ಟರಲ್ಲಿ ಸುಮಾರು 5,000 ಪೆಟ್ರೋಲ್ ಬಂಕ್ಗಳಲ್ಲಿ ಈ E85 ಫ್ಯೂಯಲ್ ಅವೈಲಬಲ್ ಇರುತ್ತೆ ಅಂತ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಇನ್ನು ಬೈಕ್ಗಳಿಗೆ ಬಂತು ಅಂದರೆ ಜಾಸ್ತಿ ಬೈಕ್ಗಳು ಕೂಡ ಸಪೋರ್ಟ್ ಇಲ್ಲ. ಹೀರೋದು ಸ್ಪ್ಲೆಂಡರ್ ಫ್ಲೆಕ್ಸ್ ಫ್ಯೂಯಲ್ ಅಂತ ಒಂದು ಬರುತ್ತೆ, ಮತ್ತಿನ್ನೊಂದು ಹೀರೋದು HF ಡಿಲಕ್ಸ್ ಫ್ಲೆಕ್ಸ್ ಫ್ಯೂಯಲ್ ಅಂತ ಒಂದು ಗಾಡಿ ಬರುತ್ತೆ. ಇವರಲ್ಲಿ ಮಾತ್ರ ಈ ಫ್ಯೂಯಲ್ ಹಾಕ್ಕೊಂಡು ನಾವು ಯೂಸ್ ಮಾಡ್ಬೋದು. ಹಂಗಂತ ಮಿಸ್ ಆಗು ಕೂಡ ನಿಮ್ಮ ನಾರ್ಮಲ್ ಪೆಟ್ರೋಲ್ ವೆಹಿಕಲ್ಗಳಿಗೆ ಈ ಫ್ಯೂಯಲ್ ಹಾಕ್ಸಿ ಹಾಳು ಮಾಡ್ಕೊಂಬಿಡಿ, ಎಂಜಿನ್ ಹೋಗ್ಬಿಡುತ್ತೆ ಸರಿಯಾಗಿ. ನಿಮಗೆ ಅಂದರೆ ಹಾಕ್ಸಿದ್ರೂ ರನ್ ಆಗಲ್ಲ ಅಂತ ಅಲ್ಲ, ಬಟ್ ಎಂಜಿನ್ ಬೇಗ ಹಾಳಾಗ್ಬೋದು, ಎಫಿಷಿಯನ್ಸಿ ಚೆನ್ನಾಗಿ ಬರದೇ ಇರ್ಬೋದು. ಈ ರೀತಿ ಪ್ರಾಬ್ಲಮ್ ಎಲ್ಲ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗೂಗಲ್ನವರು ಸ್ಪೇಸ್ ಎಕ್ಸ್ ಜೊತೆ ಒಂದು ಹೊಸ ಡೀಲ್ನ ಮಾಡ್ಕೋತಾ ಇದ್ದಾರೆ. ಸ್ಪೇಸ್ ಎಕ್ಸ್ ಅವ್ರದ್ದು ಏನು AI ಡಾಟಾ ಸೆಂಟರ್ಗಳಿದ್ದಾವೆ, ಅದರಲ್ಲಿರುವಂಥ NVIDIA GPUಗಳನ್ನು ಯೂಸ್ ಮಾಡೋದಕ್ಕೆ, ಅಂದರೆ ಅವ್ರು ಡಾಟಾ ಸೆಂಟರ್ನ ಯೂಸ್ ಮಾಡೋದಕ್ಕೆ ಗೂಗಲ್ನವರು ಪ್ರತಿ ತಿಂಗಳು $920 ಮಿಲಿಯನ್ ದುಡ್ಡನ್ನು ಕೊಡ್ತಾರಂತೆ. ಪ್ರತಿ ತಿಂಗಳು ಅಪ್ರಾಕ್ಸಿಮೇಟ್ಲಿ 7,728 ಕೋಟಿ ದುಡ್ಡನ್ನು ಪ್ರತಿ ತಿಂಗಳು ಗೂಗಲ್ನವರು ಸ್ಪೇಸ್ ಎಕ್ಸಿಗೆ ಕೊಡ್ತಾರೆ. ಈ ಒಂದು ಸ್ಪೇಸ್ ಎಕ್ಸಿಂದು AI ಡಾಟಾ ಸೆಂಟರ್ಗಳಲ್ಲಿ ಸುಮಾರು 1,10,000 NVIDIA ಪವರ್ಫುಲ್ GPUಗಳನ್ನು ಯೂಸ್ ಮಾಡ್ಕೋತಾರಂತೆ ಗೂಗಲ್ನವರು. ಇದಕ್ಕೆ ಪ್ರತಿ ತಿಂಗಳು ನೋಡಿ AI ಎಷ್ಟು ಅವಶ್ಯಕತೆ ಇದೆ. ಈವನ್ ಗೂಗಲ್ನವ್ರಿಗೂ ಸಹ ಅವರು ಡಾಟಾ ಸೆಂಟ್ರಲ್ಲೇ ಹ್ಯಾಂಡಲ್ ಮಾಡೋದಕ್ಕಾಗ್ತಿಲ್ಲ, ಅದರಿಂದ ಬೇರೆಯವರ ಡಾಟಾ ಸೆಂಟ್ರಿಗೂ ಸಹ ದುಡ್ಡನ್ನು ಕೊಡ್ತಾ ಇದ್ದಾರೆ ಹ್ಯಾಂಡಲ್ ಮಾಡೋದಕ್ಕೆ. ಅಂದರೆ ಜೆಮಿನೈ ಮತ್ತು ಇಮೇಜ್ ಜನ್ರೇಷನ್, ವಿಡಿಯೋ ಜನ್ರೇಷನ್ ಇದೆಲ್ಲ ಮಾಡಬೇಕು ಅಂದರೆ GPUಗಳು ಬೇಕು, ಡಾಟಾ ಸೆಂಟ್ರ್ಗಳು ಬೇಕು. ಅದನ್ನು ಬೇರೆಯವ್ರ ಹತ್ರ ದುಡ್ಡು ಕೊಟ್ಟು ತಗೋತಾ ಇದ್ದಾರೆ. ಕ್ರೇಜಿ. ಅಷ್ಟೇ ಅಲ್ಲ, ಮೊನ್ನೆ ಆಂಥ್ರೋಪಿಕ್ಸ್ ಅವರು ಕೂಡ ಸ್ಪೇಸ್ ಎಕ್ಸ್ ಅವ್ರ ಜೊತೆ ಒಂದು ಡೀಲ್ನ ಮಾಡ್ಕೊಂಡಿದ್ರು. ಈ ಆಂಥ್ರೋಪಿಕ್ಸ್ನವರು ಪ್ರತಿ ತಿಂಗಳು $1.25 ಬಿಲಿಯನ್ ದುಡ್ಡನ್ನು ಕೊಡ್ತಾ ಇದ್ದಾರಂತೆ ಸ್ಪೇಸ್ ಎಕ್ಸಿಗೆ, ಅವ್ರು ಡಾಟಾ ಸೆಂಟರ್ ಯೂಸ್ ಮಾಡೋದಕ್ಕೆ. ಹತ್ತತ್ರ 2,20,000 NVIDIA GPUಗಳೆಲ್ಲ ಇದಾವಂತೆ ಅವ್ರು ಡಾಟಾ ಸೆಂಟ್ರಲ್ಲಿ, ಅದನ್ನು ಯೂಸ್ ಮಾಡ್ಕೋತಾರಂತೆ. ಸೊ 10,500 ಕೋಟಿ ಪ್ರತಿ ತಿಂಗಳು ಆಂಥ್ರೋಪಿಕ್ಸ್ ಅವ್ರು ಕೊಡ್ತಾರೆ. ಏನು ಕಡಿಮೆ ದುಡ್ಡು ಆಯ್ತಾ ಗುರು? ಬರೀ ಗೂಗಲ್ ಮತ್ತು ಆಂಥ್ರೋಪಿಕ್ಸ್ ಈ 2 ಕಂಪ್ನಿಯಿಂದನೇ ಸ್ಪೇಸ್ ಎಕ್ಸಿಗೆ ಎಷ್ಟು ದುಡ್ಡು ಹೋಗ್ತಾ ಇದೆ ನೋಡಿ. ಅಷ್ಟೇ ಅಲ್ಲ, ಈ ಸ್ಪೇಸ್ ಎಕ್ಸಿಂದು IPO ಬೇರೆ ಮಾಡ್ತಾ ಇದ್ದಾರೆ ಇನ್ನು ಕೆಲವು ದಿನಗಳಲ್ಲಿ. ಮೋಸ್ಟ್ಲಿ ಇದು ಅದಕ್ಕೊಂದು ಸ್ವಲ್ಪ ಪುಷ್ ಕೊಟ್ಟಂಗೆ ಆಗ್ತಾ ಇದೆ ಅಂತ ಕಾಣುತ್ತೆ. ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ರೀಸೆಂಟಾಗಿ ಬಂದಿರೋ ರಿಪೋರ್ಟ್ನ ಪ್ರಕಾರ ಫೈನಾನ್ಷಿಯಲ್ ಇಯರ್ 2025-26ರಲ್ಲಿ ಇನ್ಫೋಸಿಸ್ ಕಂಪನಿಯಲ್ಲಿ ಕೆಲಸ ಮಾಡುವಂಥ 130 ಜನಗಳಿಗೆ 1 ಕೋಟಿಗಿಂತ ಹೆಚ್ಚು ಸ್ಯಾಲ್ರಿ ಇದೆಯಂತೆ. ಕ್ರೇಜಿಗಳು. 130 ಜನ ಇನ್ಫೋಸಿಸಲ್ಲಿ 1 ಕೋಟಿಗಿಂತ ಹೆಚ್ಚು ಜಾಸ್ತಿ ಸ್ಯಾಲ್ರಿ ತೊಗೊಳ್ಳೋರು ಇದ್ದಾರಂತೆ. ಒಳ್ಳೆಯದು. ಸೊ 1 ಕೋಟಿ ಜೊತೆಗೇನೋ ಇನ್ಫೋಸಿಸ್ ಅವರು ಫ್ರೆಶ್ 20,000
ಹೊಸ ಗ್ರ್ಯಾಜುಯೇಟ್ಗಳನ್ನು ಹೈಯರ್ ಮಾಡೋದಕ್ಕೂ ಸಹ ನೋಡ್ತಾ ಇದ್ದಾರಂತೆ. ಗೊತ್ತಿಲ್ಲ ಅದು ಹೆಂಗೆ ಅಂತ. ಒಂದು ಕಡೆ ಹೈಯರ್ ಮಾಡ್ತಾರೆ, ಇನ್ನೊಂದು ಕಡೆ ಫೈರ್ ಮಾಡ್ತಾರೆ. ಅರ್ಥನೇ ಆಗಲ್ಲ ಈ ಕಂಪ್ನಿಗಳದ್ದು ಏನು ಪ್ಲ್ಯಾನು ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದ ಜುಡಿಷಿಯಲ್ ಸಿಸ್ಟಮ್ ಎಷ್ಟು ಫಾಸ್ಟ್ ಆಗಿದೆ, ಎಷ್ಟು ಎಫಿಷಿಯೆಂಟ್ ಆಗಿದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಲು. ಬಿಹಾರಲ್ಲಿ 1992 ಇಸ್ವಿಯಲ್ಲಿ ಏನೋ ಡಿಸ್ಪ್ಯೂಟ್ ಆಗಿ ಫೈರಿಂಗ್ ಎಲ್ಲ ನಡೆದಿರುತ್ತೆ. ಅದರಲ್ಲಿ ಕೆಲವು ಜನ ಅರೆಸ್ಟ್ ಆಗಿರ್ತಾರೆ, ಆಮೇಲೆ ಬೇಲ್ ಮೇಲೂ ಕೂಡ ಹೊರಗೆ ಬಂದಿರ್ತಾರೆ. ಇದೀಗ ಸುಮಾರು 33 ವರ್ಷಗಳ ನಂತರ ಆ ಒಂದು ಕೇಸಿಗೆ ಜಡ್ಜ್ಮೆಂಟ್ ಬಂದಿದೆ. ಆ ಟೈಮಲ್ಲಿ ಅರೆಸ್ಟ್ ಆಗಿದ್ದಂಥ ಒಬ್ಬ ವ್ಯಕ್ತಿ, ಅವನಿಗೆ ಮೋಸ್ಟ್ಲಿ ಹತ್ತತ್ರ ಆ ಟೈಮಲ್ಲಿ ಒಂದು 51 ವರ್ಷ ಆಗಿತ್ತು ಅಂತ ಕಾಣುತ್ತೆ. ಇದೀಗ ಅವನಿಗೆ ವಯಸ್ಸು 84 ವರ್ಷ. 33 ವರ್ಷ ಆದಮೇಲೆ ಆ ವ್ಯಕ್ತಿಗೆ 6 ತಿಂಗಳು 1 ವರ್ಷನೋ ಶಿಕ್ಷೆ ಆಗಿದೆ. ಈಗ ವಯಸ್ಸೆಲ್ಲ ಆಗಿ ಅವನು ಆಲ್ಮೋಸ್ಟ್ ಜೀವನ ಕೊನೆ ಟೈಮಲ್ಲಿ ಅವನಿಗೆ ಶಿಕ್ಷೆ ಆಗಿದೆ. ಕ್ರೇಜಿಗರು, ಇಷ್ಟು ಫಾಸ್ಟಾಗಿ ಜಡ್ಜ್ಮೆಂಟ್ ಬಂದ್ಬಿಟ್ರೆ ಹೆಂಗೆ ಹೇಳಿ? ಸ್ವಲ್ಪ ಸ್ಲೋ ಆಗಿ ನಿಧಾನಕ್ಕೆ ಕೊಟ್ಟರೆ ಚೆನ್ನಾಗಿರುತ್ತಲ್ವ ನಮ್ಮ ಸರ್ಕಾರದವರು, ನಮ್ಮ ಜುಡಿಷಿಯಲ್ ಸಿಸ್ಟಮ್ಮು. ಏನು ಮಾಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಈಗಲಾದರೂ ಫಿನಿಷ್ ಆಯ್ತಲ್ಲ ಅಂತ ಖುಷಿ ಪಡಬೇಕು ನಾವು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಗೂಗಲ್ನವರು ಅಮೆರಿಕಾದ ಕ್ಯಾಲಿಫೋರ್ನಿಯಾ ಮತ್ತು ಫ್ಲೋರಿಡಾದಲ್ಲಿ ಸುಮಾರು 32 ಮಿಲಿಯನ್ ಅಂದರೆ 3.2 ಕೋಟಿ ಜೆನೆಟಿಕಲಿ ಮಾಡಿಫೈಡ್ ಸೊಳ್ಳೆಗಳನ್ನು, ಮಸ್ಕಿಟೋಸ್ಗಳನ್ನು ಈ 2 ಜಾಗಗಳಲ್ಲಿ ಬಿಡ್ತಾರಂತೆ. ಜೆನೆಟಿಕಲಿ ಮಾಡಿಫೈಡ್ ಮೇಲ್ ಸೊಳ್ಳೆಗಳು, ಹುಡುಗ ಸೊಳ್ಳೆಗಳು, ಆಯಿತಾ? ಏನಕ್ಕೆ ಅಂದರೆ ಅವು ಮೇಟ್ ಮಾಡಿದಾಗ ಈ ಜೆನೆಟಿಕಲಿ ಮಾಡಿಫೈ ಸೊಳ್ಳೆಯಿಂದ ಮೊಟ್ಟೆ ಇಡೋದಕ್ಕಾಗೋದಿಲ್ಲ, ಆಯಿತಾ? ಸೊ ಅದರಿಂದ ರಿಪ್ರೊಡಕ್ಷನ್ ಆಗೋದಿಲ್ಲ. ಸೊ ನೆಕ್ಸ್ಟು ಆ ಸೊಳ್ಳೆಗಳು ನೆಕ್ಸ್ಟ್ ಜನ್ರೇಷನ್ ಬರಲ್ಲ. ಸೊ ಏನೋ ಒಟ್ಟಿಗೆ ಡಿಫ್ರೆಂಟಾಗಿ ಏನೋ ಜೆನೆಟಿಕಲಿ ಏನೋ ಮಾಡಿಬಿಟ್ಟು ಈ ಥರ ಸೊಳ್ಳೆಗಳನ್ನ ಗೂಗಲ್ನವ್ರು ಬಿಡ್ತಾರಂತೆ. ಒಳ್ಳೇದು. ಗೂಗಲ್ನವ್ರದ್ದು ಮೋಸ್ಟ್ಲಿ ಈ ಥರನೂ ಒಂದು ಡಿಪಾರ್ಟ್ಮೆಂಟ್ ಇದೆ ಅಂತ ಈಗಲೇ ಗೊತ್ತಾಗಿದ್ದು ನನಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು 2005 ಇಸ್ವಿಯಲ್ಲಿ ಕೇರಳದ ಒಬ್ಬ ಅರೇಬಿಕ್ ಟೀಚರ್ ಗೌರ್ಮೆಂಟ್ ಜಾಬಿಗೆ ಒಂದು ಎಕ್ಸಾಮನ್ನು ಬರೆದಿರ್ತಾರೆ. ಅದಾಗಿ ರಿಸಲ್ಟ್ ಕೂಡ ಬರುತ್ತೆ, ಅದರಲ್ಲಿ ಕ್ವಾಲಿಫೈ ಕೂಡ ಆಗಿರ್ತಾರೆ. ಬಟ್ ಆಫರ್ ಲೆಟರ್ ಅವರಿಗೆ ಬರೋದಿಲ್ಲ. ಅದಾಗಿ 3 ವರ್ಷಕ್ಕೆ ಆ ಒಂದು ರ್ಯಾಂಕಿಂಗ್ ಕೂಡ ಎಕ್ಸ್ಪೈರ್ ಆಗಿಬಿಡುತ್ತೆ. ಅವ್ರು ವೆಯ್ಟ್ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಯಾವುದೇ ಆಫರ್ ಲೆಟರ್, ಜಾಬ್ ಆಫರ್ ಗೌರ್ಮೆಂಟ್ ಕಡೆಯಿಂದ ಬರಲ್ಲ. ಇದೀಗ ಸುಮಾರು 21 ವರ್ಷಗಳ ನಂತರ, ಎಕ್ಸಾಮ್ ಬರೆದು 21 ವರ್ಷಗಳ ನಂತರ ಅವ್ರಿಗೆ ಈಗ ಆಫರ್ ಲೆಟರು ಬಂದಿದೆಯಂತೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಆ ವ್ಯಕ್ತಿಗೆ ಆಲ್ರೆಡಿ ಏಜ್ ಬಾರ್ ಆಗೋಗಿದೆ. 61 ವರ್ಷ ವಯಸ್ಸು, ರಿಟೈರ್ಮೆಂಟ್ ಏಜಲ್ಲಿ ಈ ವ್ಯಕ್ತಿಗೆ ಜಾಬ್ ಆಫರ್ ಗೌರ್ಮೆಂಟ್ ಕಡೆಯಿಂದ ಬಂದಿದೆ. ಹಿಂಗೆ ಆಗ್ಬಿಟ್ರೆ, ಇಷ್ಟು ಎಫಿಷಿಯೆಂಟ್ ಆಗಿಬಿಟ್ರೆ ನಮ್ಮ ಸರ್ಕಾರದವ್ರು ಹೆಂಗೆ ಇಷ್ಟೊಂದು ಕಳಿಸೋದಾ? ಇನ್ನೊಂದು 20 ವರ್ಷ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವ? ಅವ್ರದ್ದು ಸಮಾಧಿ ಮೇಲೆ ಅವ್ರ ಆಫರ್ ಲೆಟ್ರ್ ಇಟ್ಟೋಗ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ನಂಗೆ ಅನ್ನಿಸ್ದಂಗೆ. ಇಷ್ಟು ಬೇಗ ಯಾಕೆ ಕಳಿಸೋದಿರೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಓಲಾ, ಊಬರ್ ರೀತಿ ಇನ್ನೊಂದು ಹೊಸ ಕಂಪನಿ ಮಾರ್ಕೆಟಿಗೆ ಎಂಟರ್ ಆಗ್ತಾ ಇದೆ. ಗ್ರೀನ್ SM ಅಂತ ಈ ಒಂದು ಬ್ರ್ಯಾಂಡ್ ಹೆಸರು. ಇವರು ಬರೀ ಎಲೆಕ್ಟ್ರಿಕ್ ಕಾರ್ಗಳನ್ನು ಈ ಕ್ಯಾಬ್ ರೀತಿ ಬಿಡ್ತಾರಂತೆ. ಅವ್ರದ್ದೇ ಕಾರನ್ನು, ಬೇರೆ ಕಾರಲ್ಲ, ಅವರೇ ಬಿಲ್ಡ್ ಮಾಡಿರುವಂಥ ಕಾರನ್ನು ಇವರು ಕ್ಯಾಬ್ ಸರ್ವಿಸಿಗೆ ಬಿಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಕ್ಯಾಬ್ ಸರ್ವಿಸು ಡೆಲ್ಲಿಯಲ್ಲಿ ಮಾತ್ರ ಅವೈಲಬಲ್ ಇರುತ್ತೆ. ಅವ್ರದ್ದೇನೋ ಒಂದು ಅಪ್ಲಿಕೇಶನ್ ಕೂಡ ಬರುತ್ತೆ, ಗ್ರೀನ್ SM ಅಂತ. ಈ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಸ್ವಲ್ಪ ದಿನ ಏನೋ 50% ಆಫ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಬೆಂಗಳೂರು, ಮುಂಬೈ, ಹೈದರಾಬಾದ್ಗೂ ಸಹ ಈ ಒಂದು ಸರ್ವಿಸ್ ಬರುತ್ತಂತೆ. ಇದು ಕ್ಯಾಬ್ ಡ್ರೈವರ್ಗಳಿಗೆ ಮೋಸ್ಟ್ಲಿ ಪ್ರಾಬ್ಲಮ್ ಆಗಬಹುದು. ಏನಕ್ಕೆ ಅಂದರೆ ಅವ್ರದ್ದೇ ಕಾರ್ ಇದು. ಅಂದರೆ ಡ್ರೈವರ್ಸ್ಗಳನ್ನ ಹೈರ್ ಮಾಡ್ಕೋತಾರೆ, ಬಟ್ ಕಾರ್ ಅವ್ರದ್ದೇ. ಇದು ಬಂತು ಅಂದರೆ ಎಲೆಕ್ಟ್ರಿಕ್ ಕಾರು ಪ್ರೈಸಲ್ಲಿ ಇವರು ಆಟ ಆಡೋ ಸಾಧ್ಯತೆ ಇರುತ್ತೆ. ಪೆಟ್ರೋಲ್ ಕಾರ್ಗಳಿಗೆ ಬೆಲೆ ಸ್ವಲ್ಪ ಜಾಸ್ತಿ. ಇವರು ಎಲೆಕ್ಟ್ರಿಕ್ ಆಗಿರೋದ್ರಿಂದ ಸ್ವಲ್ಪನಾದರೂ ಪ್ರೈಸನ್ನು ಕಡಿಮೆ ಇಡೋ ಸಾಧ್ಯತೆ ಇರುತ್ತೆ. ನೋಡಬೇಕು ಇದನ್ನು ನಮ್ಮ ಡ್ರೈವರ್ಸ್ಗಳು ಯಾವ ರೀತಿ ಎಕ್ಸೆಪ್ಟ್ ಮಾಡ್ತಾರೆ, ಇದನ್ನು ಬರೋದಕ್ಕೆ ಬಿಡ್ತಾರಾ ಏನು, ದೇವರೇ ಕಾಪಾಡಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಹಾಡಿನವರು ಮೊಟ್ಟ ಮೊದಲ ಹೈಬ್ರಿಡ್ ಸೂಪರ್ ಕಾರನ್ನು ಲಾಂಚ್ ಮಾಡಿದ್ದಾರೆ. ಬೆಲೆ ಕೇಳಿದ್ರೆ ಇಷ್ಟು ಕಡಿಮೆನಾ ಅಂತ ಅನ್ನಿಸ್ತು ನನಗೆ. 6,64,00,000 ಅಷ್ಟೇ. 6,64,00,000. ಬರೀ 499 ಯೂನಿಟ್ಗಳನ್ನು ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ ಹೈಬ್ರಿಡ್ ಕಾರ್ ಒಟ್ಟಿನಲ್ಲಿ. ಸೊ 0 to 100 km/h ಬರೀ 2.6 ಸೆಕೆಂಡಲ್ಲಿ ಅಚೀವ್ ಆಗುತ್ತಂತೆ. 0 to 200 6.8 ಸೆಕೆಂಡು. ಟಾಪ್ ಸ್ಪೀಡ್ 250ಕ್ಕಿಂತ ಹೆಚ್ಚು ಕಿಲೋಮೀಟ್ರ್, ಅಂದರೆ ಟಾರ್ಕು 730 Nm. ಸೊ ಚೆನ್ನಾಗಿದೆ ಕಾರ್, ನೋಡೋದಕ್ಕೂ ಡಿಫ್ರೆಂಟ್ ಆಗಿದೆ. ಹೈಬ್ರಿಡ್ ಕಾರ್ ಒಟ್ಟಿಗೆ. ಸೊ ಎಲೆಕ್ಟ್ರಿಕ್ಕೂ ಇರುತ್ತೆ, ಈ ಕಡೆ ನೀವು ಫ್ಯೂಯಲ್ ಹಾಕಿ ಸಹ ರನ್ ಮಾಡ್ಬೋದು.
ಸೊ ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬುಗಾಟಿನವರು ಕಾರ್ನ ಲಾಂಚ್ ಮಾಡಿದ್ದಾರೆ ಅಂತ ಅನ್ಕೋಬೇಡಿ, ಒಂದು ಟಿ ವಿಯನ್ನು ಲಾಂಚ್ ಮಾಡಿದ್ದಾರೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 137 ಇಂಚಿಂದ ಫೋಲ್ಡಬಲ್ ಟಿ ವಿ ಆಯಿತಾ. ಸೊ ಕಾರ್ ರೀತಿಯೇ ಪಾಪಪ್ ಆಗುತ್ತೆ, ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಏನು ಗುರು, ಈ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿನೂ ಸಹ ಟಿ ವಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಥರ ಆಯ್ತಲ್ಲ. ಮೋಸ್ಟ್ಲಿ ರೀಬ್ರ್ಯಾಂಡ್ ಮಾಡಿರ್ತಾರೆ, ಯಾವುದೋ ಒಂದು ಕಂಪ್ನಿಗೆ ಡೀಲ್ ಕೊಟ್ಟಿರ್ತಾರೆ, ಇದನ್ನು ಮಾಡಿ ನಮ್ಮ ನೇಮ್ ಹಾಕೋತೀವಿ ಅಂತ ನಡೆದಿರುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಯೂನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಪ್ರೈಸ್ ಬುಗಾಟಿ ಕಾರ್ ಲೆವೆಲ್ಗೆ ಇರ್ಬೋದೇನೋ, ಪ್ರೈಸ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಬುಗಾಟಿ ಕಾರ್ ಲೆವೆಲ್ಗೆ ಇರುತ್ತೆ 100%. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ದು ಐಫೋನ್ ಫೋಲ್ಡ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಈ ವರ್ಷ ಈ ಸ್ಮಾರ್ಟ್ಫೋನ್ ಬರಬಹುದು. ಲುಕ್ ಈ ರೀತಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂಥರ ಸ್ಕ್ವೇರ್ ಟೈಪು, ಡಿಫರೆಂಟು ಫಾರ್ಮ್ ಫ್ಯಾಕ್ಟ್ರು. 1,91,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಕಡಿಮೆಗೆ ಲಾಂಚ್ ಆಯಿತು ಅಂದರೆ ದೊಡ್ಡ ವಿಷಯ ಬಿಡಿ. ಫೋಲ್ಡಬಲ್ಲು 1,91,000ಕ್ಕೆ ನಮ್ಮ ದೇಶದಲ್ಲಿ ಅಷ್ಟು ಕಡಿಮೆ ಆಗಿಬಿಟ್ರೆ ದೊಡ್ಡ ವಿಷಯ. ನಂಗೆ ಅನ್ನಿಸ್ತದೆ ನಮ್ಮ ದೇಶದಲ್ಲಿ 2.5 ಲಕ್ಷಕ್ಕೆ ಲಾಂಚ್ ಆಗುತ್ತೆ. 2.5 ಲಕ್ಷ. ಸೊ ನೋಡೋಣ. ಸ್ಪೆಸಿಫಿಕೇಷನ್ ಎಲ್ಲ ಚೆನ್ನಾಗಿದೆ. ಡಿಸ್ಪ್ಲೇ ಫಾರ್ಮ್ ಫ್ಯಾಕ್ಟ್ರು ಇದೆಲ್ಲ ಮುಂಚೆನೂ ಮಾತಾಡಿದ್ದೆ. ಡಮ್ಮಿ ಫೋನ್ಗಳು ತೋರಿಸ್ತೀನಿ ನಿಮ್ಗೆ ಆ್ಯಕ್ಚುಲಿ ಫೋನ್ ಹೆಂಗಿರುತ್ತೆ ಅಂತ, ಇನ್ ಹ್ಯಾಂಡ್ ಫೀಲ್ ಅಲ್ಲ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್, ಸ್ಯಾಮ್ಸಂಗ್ ಅವರು ನೆಕ್ಸ್ಟ್ ಇನ್ನು ಕೆಲವು ತಿಂಗಳಲ್ಲಿ, ಮೋಸ್ಟ್ಲಿ ಇನ್ನೊಂದು 1.5-2 ತಿಂಗಳಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z ಫೋಲ್ಡು ಮತ್ತು ಫ್ಲಿಪ್ ಸೀರೀಸನ್ನು ಲಾಂಚ್ ಮಾಡ್ತಾರೆ. ಸೊ ಈ ಫ್ಲಿಪ್ 8ಅಲ್ಲಿ ಎಕ್ಸಿನೋಸ್ 2600 ಕೆಲವೊಂದು ರೀಜಿಯನ್ನಲ್ಲಿ, ಕೆಲವೊಂದು ದೇಶಗಳಲ್ಲಿ ಎಕ್ಸಿನೋಸ್ ಪ್ರೊಸೆಸರ್, ಇನ್ನು ಕೆಲವು ಜಾಗಗಳಲ್ಲಿ, ಕೆಲವೊಂದು ದೇಶಗಳಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ತೊಗೊಂಬರ್ತಾರಂತೆ. ಇದು ಮೋಸ್ಟ್ಲಿ ಫೋಲ್ಡಲ್ಲೂ ಅದೇ ರೀತಿ ಆಗಬಹುದೇನೋ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಫೋಲ್ಡು 2 ರೀತಿ ಬರುತ್ತೆ, ನಾರ್ಮಲ್ ಫೋಲ್ಡು, ಇನ್ನೊಂದು ವೈಡ್ ಆಗಿರುವಂಥ ಫೋಲ್ಡು. ಸೊ ಇದಕ್ಕೂ ಕೂಡ ಎಕ್ಸೈಟ್ ಆಗಿದ್ದೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ, ಏನೆಲ್ಲ ಪ್ರೋಸೆಸರ್, ಏನೆಲ್ಲ ಸ್ಪೆಸಿಫಿಕೇಷನ್ ಇರುತ್ತೆ ಅಂತ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.